ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ. ಅದರ ಹಿಂದಿನ ಕಾರಣಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ನಿನ್ನೆ ಮೊನ್ನೆಯಿಂದ ಹಲವು ಸಲ ಹೇಳ್ತಾ ಇದ್ದೀನಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡಿ ಅಂತ. ತುಂಬಾ ಜನ ಈಗಾಗಲೇ ಫಾಲೋ ಮಾಡಿದ್ದೀರಿ. ಇನ್ ಕೇಸ್ ಇಲ್ಲಿವರೆಗೂ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಯೂಟ್ಯೂಬ್ ಇತ್ತೀಚೆಗೆ ಹಲವು ವಿಡಿಯೋಗಳನ್ನ ತೆಗಿತಾ ಇದೆ. ಅವಾಗ ಏನಾದ್ರು ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ನ ಮೂಲಕ ಅಥವಾ ವಾಟ್ಸ್ಆಪ್ ನ ಮೂಲಕ ಬೇರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಡೇಟ್ ಅನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಅಪ್ಡೇಟ್ ಬೇಕು ಅನ್ನೋರು ಎರಡು ಚಾನಲ್ ಗಳನ್ನ ಫಾಲೋ ಮಾಡಬಹುದು. ಜೊತೆಗೆ ಸೆಬಿ ಕಾಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಆಫರ್ ಗಳು ಬಂದಿದೆ. ಅಂದ್ರೆ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಗೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲೂ ಕೂಡ ಕೆಲಸಗಳು ಆಗ್ತಾ ಇದೆ. ಒನ್ಸ್ ಅದೆಲ್ಲವೂ ಕೂಡ ಆದರೆ ಲೀಗಲ್ ಆಗಿ ಎಲ್ಲಾನು ಇರುತ್ತೆ. ಯಾಕಂದ್ರೆ ತೆರೆ ಹಿಂದೆ ಸಾಕಷ್ಟು ಕೆಲಸಗಳಿರುತ್ತೆ. ಸೆಬಿ ನಂಬರ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಸಂಸ್ಥೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡ್ತಾ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಇರುತ್ತಾ ನಮ್ಮ ಪ್ರಯತ್ನಕ್ಕೆ ಅನ್ನೋದನ್ನ. ಇನ್ ಕೇಸ್ ಹೌದು ನಮ್ಮ ಸಪೋರ್ಟ್ ಇರುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ಜೊತೆಯಲ್ಲಿ ಇದ್ದೀರಿ ಅಂತ. ಮುಂದುವರಿಯೋಣ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ನಿಫ್ಟಿಯಲ್ಲಿ ನೋಡಬಹುದು 198 ಪಾಯಿಂಟ್ಸ್ ಅಥವಾ 0.81% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದೇ ರೀತಿ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಆನಂತರ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನಂತರ ಸೇಮ್ ರೇಂಜ್ ಅಲ್ಲಿ ಅಪ್ ಟು 12-12.5ವರೆಗೂ ಕೂಡ ಟ್ರೇಡ್ ಆಯ್ತು. ಆನಂತರ ಮತ್ತೊಂದು ಸುತ್ತಿನ ಪಾಸಿಟಿವ್ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ ನಿಫ್ಟಿಯಲ್ಲಿ ಇವತ್ತು 198 ಪಾಯಿಂಟ್ಸ್ ಅಥವಾ 0.81% ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 554 ಪಾಯಿಂಟ್ಸ್ ಅಥವಾ 0.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಓಪನಿಂಗ್ ಆನಂತರ ಮಧ್ಯಾಹ್ನದ ನಂತರ ಎಸ್ಪೆಷಲಿ ಇನ್ನು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದು ಓವರ್ 554 ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.41% ಪಾಸಿಟಿವ್ ಇದೆ. ನಿಫ್ಟಿ 50 ಅಲ್ಲಿ 0.81 ಆದ್ರೆ ನೆಕ್ಸ್ಟ್ 50 ನಲ್ಲಿ 1.41% ಪಾಸಿಟಿವ್ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.91% ಪಾಸಿಟಿವ್ ಇದೆ. ನಿಫ್ಟಿ 200 1.09% ಪಾಸಿಟಿವ್ ಇದೆ. ನಿಫ್ಟಿ 500 1.12% ಪಾಸಿಟಿವ್ ಇದೆ. ಒಟ್ಟಿನಲ್ಲಿ 0.8 ಇಂದ 1.41% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 50 ನಲ್ಲಿ 2.03% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 1.97% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 150 1.74% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 100 1.57% ಅಪ್ ಇದೆ. ಸ್ಮಾಲ್ ಕ್ಯಾಪ್ 50 1.85% ಅಪ್ ಇದೆ. ಸ್ಮಾಲ್ ಕ್ಯಾಪ್ 250 1.41% ಅಪ್ ಇದೆ. 1.5% ಅಥವಾ ಅಬೋ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಇವತ್ತು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್. ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸ್ಮಾಲ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಮೈಕ್ರೋ ಕ್ಯಾಪ್ ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.65% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.69% ಪಾಸಿಟಿವ್ ಇದೆ. ಹೆವಿ ವೇಟ್ ಸೆಕ್ಟರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಆಟೋ ಸೆಕ್ಟರ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 2.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದಕ್ಕೆ ಕಾರಣಗಳು ನಿಮ್ಗೆ ಗೊತ್ತಿದೆ. ನಾನು ಒಂದು ಸುದ್ದಿಯನ್ನು ಕೂಡ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ. ಚೈನಾದ ಜೊತೆ ಮಾತುಕತೆಗಳು ನಡೀತಿರೋದ್ರಿಂದ ಬಹುಶಃ ರೇರ್ ಅರ್ತ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಮಸ್ಯೆಗಳೇನು ಕಂಡು ಬರ್ತಾ ಇತ್ತು ಅದು ಸಾಲ್ವ್ ಆಗ್ಬೋದು ಅನ್ನೋದ್ರ ಮೇಲೆ ಆಟೋ ಸ್ಟಾಕ್ಸ್ ಅನ್ನು ಕೂಡ ಫೋಕಸ್ ಮಾಡಬಹುದು ಅಂತ. ಜೊತೆಗೆ ಇವತ್ತು ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಇತ್ತು. ಅದ್ರ ಜೊತೆಗೆ GST ರಾಷನಲೈಸೇಷನ್ ನ ಪಾಸಿಟಿವ್ ಇಂಪ್ಯಾಕ್ಟ್ ಆಟೋ ಸೆಕ್ಟರ್ ಗೆ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಹಾಗಾಗಿ ಈ ಎಲ್ಲವೂ ಕೂಡ ಕಂಬೈನ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದ್ದಾವೆ ಅಂತ ಹೇಳ್ಬೋದು ಆಟೋ ಸೆಕ್ಟರ್ ನ ಮೇಲೆ ಇತ್ತೀಚಿನ ದಿನಗಳಲ್ಲಿ. ಏನು FMCG ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇಂತ ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ FMCG ನಲ್ಲಿ ಇವತ್ತಿನ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. IT ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 1.59% ಪಾಸಿಟಿವ್ ಇದೆ. ಮೀಡಿಯಾ ನೆಗೆಟಿವ್ ಇದೆ 0.32%. ಮೆಟಲ್ 1.64% ಪಾಸಿಟಿವ್ ಇದೆ. ಫಾರ್ಮಾ 0.12% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.11% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.82% ಪಾಸಿಟಿವ್ ಇದೆ. ರಿಯಾಲ್ಟಿ 1.04% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.28% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ನೋಡಬಹುದು 2.08% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೇಲೂ ಕೂಡ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳಿದೆ GST ರಾಷನಲೈಸೇಷನ್.
ಹಾಗಾಗಿ ಒಂದಷ್ಟು ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಆಯಿಲ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.35% ಪಾಸಿಟಿವ್ ಇದೆ. ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದರಲ್ಲಿ ಮೀಡಿಯಾ, ಫಾರ್ಮಾ ಮಾತ್ರ ಸ್ವಲ್ಪ ಹಿಂದೆ ಉಳಿದ್ವು. ಹಾಗೆ FMCG ಕೂಡ ಸ್ವಲ್ಪ ಹಿಂದೆ ಉಳಿತು ಅಂತ ಹೇಳ್ಬೋದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನ ಮೂಲಕ. ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 1% ಅಥವಾ ಅಬೌವ್ 1%, ಅಪ್ ಟು 3% ವರೆಗೂ ಕೂಡ. ಆಟೋ ಸೆಕ್ಟರ್ 2.8%, ಅಪ್ ಟು 3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ಖಂಡಿತ ಕಾರಣಗಳಂತೂ ಇದ್ದೇ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತವೆ. ನಿನ್ನೆನೂ ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ, ಇವತ್ತು ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ. ಅಲ್ಲೇನು ಹೊಸ ಸುದ್ದಿಗಳಿಲ್ಲ. GDP ಡೇಟಾ ರಿಲೀಸ್ ಆಗಿತ್ತು ಶುಕ್ರವಾರನೇ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಎಕ್ಸ್ಪೆಕ್ಟೇಷನ್ ಗಿಂತ 1.2% ಜಾಸ್ತಿ ಬಂದಿತ್ತು, 7.8% ವರೆಗೂ. ಆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇತ್ತು ಇವತ್ತು. ಹಾಗಾಗಿ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತಿನ ಈ ಒಳ್ಳೆಯ ಪರ್ಫಾರ್ಮೆನ್ಸ್ಗೆ. ನಂತರ ಎರಡನೇ ಸುದ್ದಿ ಅಂದ್ರೆ ಅದು SCO ಸಮ್ಮಿಟ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ನರೇಂದ್ರ ಮೋದಿ ಅವರು ಚೈನಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹಲವು ಮಾತುಕತೆಗಳಾಗಿದೆ. 3 ಲೀಡರ್ಗಳ ಮಾತುಕತೆಗಳು ಕೂಡ ಆಗಿದೆ. ಏನು ಟ್ಯಾರಿಫ್ಸ್ ಇಂಪ್ಯಾಕ್ಟ್ ಇದೆ ಅದನ್ನ ನೆಗೆಟ್ ಮಾಡುವಂತ ಮಾತುಕತೆಗಳು ಖಂಡಿತ ನಡೀತಿದ್ದಾವೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದೆಲ್ಲ ಪಾಸಿಟಿವ್ ಆಗುತ್ತೆ ಅಂತ, ಬಟ್ ಇವತ್ತಂತೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದೆ. ಹಾಗೆ ಕೆಲವರು ಹೇಳ್ಬೋದು ನಾಳೆ ಡೌನ್ ಆಗುತ್ತೆ ಅಂತ. ಆಗ್ಬೋದು, ಯಾಕಂದ್ರೆ ಇದು ಮಾರ್ಕೆಟ್. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ. ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಒಟ್ಟಿನಲ್ಲಿ ಇವತ್ತಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು, ಅದನ್ನ ನಾವು ಖುಷಿ ಪಡ್ಬೇಕು ಅಷ್ಟೇ. ನಾಳೆ ನೆಗೆಟಿವ್ ಬರುತ್ತೆ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ನೆಗೆಟಿವ್ ಬರುತ್ತಾ ಇಲ್ವಾ ಅದು ಗೊತ್ತಿಲ್ವಲ್ಲ. ಹಾಗಾಗಿ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಂತರ US ಕೋರ್ಟ್ ಟ್ರಂಪ್ ಅವರ ಟ್ಯಾರಿಫ್ ಅನ್ನ ಇಲ್ಲಿಗಲ್ ಅಂತ ಹೇಳಿತ್ತು. ಇದನ್ನ ಶನಿವಾರದ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ಆದ್ರೆ US ಕೋರ್ಟ್ ಏನು ಟ್ಯಾರಿಫ್ ಅನ್ನ ತೆಗೆದುಹಾಕಿಲ್ಲ, ಅದರ ವಿರುದ್ಧ ಆರ್ಡರ್ ಮಾಡಿಲ್ಲ. ಇದನ್ನ ಇಲ್ಲಿಗಲ್ ಅಂತ ಹೇಳಿದೆ. ಬಟ್ ನೀವು ಟಾಪ್ ಕೋರ್ಟ್ ಹೋಗಿ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಇವರು ಮತ್ತೆ ಅಲ್ಲಿನ ಟಾಪ್ ಕೋರ್ಟ್ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಇನ್ನು 1-2 ತಿಂಗಳಾಗ್ಬೋದು ಔಟ್ಕಮ್ ಬರ್ಲಿಕ್ಕೆ. ನೋಡೋಣ, ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ಬೋದು, ಬಟ್ ಟ್ಯಾರಿಫ್ ಏನ್ ತೆಗೆದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈ ಎಲ್ಲ ಸುದ್ದಿಗಳ ನಡುವೆ GST ರ್ಯಾಷನಲೈಸೇಷನ್ ನ ಇಂಪ್ಯಾಕ್ಟ್ ಕೂಡ ಹಲವು ಸೆಕ್ಟರ್ಸ್ ಅಲ್ಲಿ, ಎಸ್ಪೆಷಲಿ ಇಂಡಿವಿಜುವಲ್ ಸೆಕ್ಟರ್ಸ್ ಅಲ್ಲಿ ಲೈಕ್ ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಟೋ ಇಂತ ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲೆಲ್ಲಾನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ಅನ್ಸರ್ಟೈನಿಟಿ ಇದೆ, ಯಾವಾಗ ಬರುತ್ತೆ, ಜಾರಿಗೆ ಬರುತ್ತೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಅಂದ್ರೆ GST ಸ್ಲ್ಯಾಬ್, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಒನ್ಸ್ ಕ್ಲಾರಿಟಿ ಸಿಕ್ಕರೆ ಮಾರ್ಕೆಟ್ ಅದನ್ನ ಚೇರ್ ಮಾಡಬಹುದು. ಅಲ್ಲಿವರೆಗೂ ಕಾಶಿಯಸ್ ಆಗಿ ಮೂವ್ ಆಗುತ್ತೆ, ಅದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ನೋಡೋಣ ಯಾವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ನಜಾರಾ ಟೆಕ್ನಾಲಜೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ಒಂದು ಗೇಮಿಂಗ್ ಗೆ ಸಂಬಂಧಪಟ್ಟಂತ ಒಪ್ಪಂದವನ್ನ ರದ್ದು ಮಾಡ್ಕೊಂಡಿರೋ ಬಗ್ಗೆ ಈ ಕಾರಣಕ್ಕಾಗಿ ಸುದ್ದಿಲಿತ್ತು. ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು NCC ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು. 788 ಕೋಟಿ ಆರ್ಡರ್ ಅಪ್ಡೇಟ್ ಬಂದಿತ್ತು. ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಸ್ಟಾಕ್ ಅಲ್ಲಿ ಇವತ್ತು NCC ಶೇರ್ ಅಲ್ಲಿ. ನಂತರ BHEL ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು. ಅದರ ಹಿಂದಿನ ಕಾರಣ ನೋಡಬಹುದು. BHEL ಸೈನ್ಸ್ ಡೀಲ್ ವಿತ್ DRDO ಟು ಮ್ಯಾನುಫ್ಯಾಕ್ಚರ್ ರಾಡಾರ್ ಸಿಸ್ಟಮ್. ರಾಡಾರ್ ಸಿಸ್ಟಮ್ ಅಥವಾ ರಾಡಾರ್ ಡೋಮ್ಸ್ ಗೆ ಸಂಬಂಧಪಟ್ಟಂತೆ DRDO ಜೊತೆ BHEL ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ BML ಕೂಡ ಸುದ್ದಿಯಲ್ಲಿತ್ತು. 80 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ. ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ಕಂಪನಿ ಶ್ರೀಲಂಕಾದ DFCC ಬ್ಯಾಂಕ್ ಜೊತೆ ಸ್ಟ್ರಾಟಜಿಕ್ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಬಂದಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ, ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ RPP ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ 1120 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು. 1126 crore BHEL ಡೀಲ್. BHEL ಜೊತೆ ಡೀಲ್ ಮಾಡ್ಕೊಂಡಿರುವಂತದ್ದು. ಈ ಸುದ್ದಿ ಬಂದ ಮೇಲೆ ಭರ್ಜರಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಬಂದಿದೆ. ನಂತರ ಪ್ರೀಮಿಯರ್ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು. ಪ್ರೀಮಿಯರ್ ಎನರ್ಜಿ ಸೆಕ್ಯೂರ್ಸ್ 2703 crore ಇನ್ ಸೋಲಾರ್ ಆರ್ಡರ್ಸ್. ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಸ್ ಹಾಗೂ ಸೆಲ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇವುಗಳನ್ನ ನಾನು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಕೂಡ ಕೊಟ್ಟಿದ್ದೆ. ತುಂಬಾ ಜನ ಈಗಾಗಲೇ ನೋಡಿರಬಹುದು. ಇಲ್ಲೇ ಇದಾವೆ ಅಪ್ಡೇಟ್ ನೋಡಬಹುದು. ಇದು ಪ್ರೀಮಿಯರ್ ಎನರ್ಜೀಸ್ ದೆ, ಇದು ಆರ್ಯನ್ ಪ್ರೋ ಸೊಲ್ಯೂಷನ್ಸ್. ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದು ಡ್ಯೂರಿಂಗ್ ದ ಮಾರ್ಕೆಟ್. ನೋಡಿರೋರಿಗೆ ಈಗಾಗಲೇ ಅಪ್ಡೇಟ್ ಗಳು ಗೊತ್ತಿರುತ್ತೆ. ಚಾನಲ್ ಅನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಎರಡನ್ನು ಕೂಡ. ಈ ಎರಡರ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿದೆ. 3 more ಲಿಂಕ್ಸ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಗಳು ಸಿಗುತ್ತೆ. ಇಲ್ಲಿ ಜಾಯ್ನ್ ಆಗಿ. ನಾನು ಅವಾಗಲೇ ಹೇಳಿದಾಗೆ ಸೆಬಿ ನಂಬರ್ ಗೆ ಸಂಬಂಧಪಟ್ಟಂತೆ ಕೂಡ ಪ್ರಯತ್ನಗಳು ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕೂಡ ನಾನು ಅವಾಗಲೇ ಕೇಳಿದೆ. ನಿಮ್ಮ ಸಪೋರ್ಟ್ ಇರುತ್ತಾ ಅಂತ. ಒನ್ಸ್ ಅದು ಸಕ್ಸಸ್ ಆದ್ರೆ ಕಂಪ್ಲೇಂಟ್ಸ್ ಇರುತ್ತೆ, ನಮ್ಮ ಕವರೇಜಸ್ ಆಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪ್ರಯತ್ನವನ್ನ ಮಾಡ್ತೀವಿ. ಸರಿ ಗೆಳೆಯರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.